ಕಲಾವಿದರ ಸಂಘ ಅಂತ ಹೇಳಿದ ತಕ್ಷಣ ಒಂದು ನೆನಪಿಗೆ ಬರುತ್ತೆ. ಇವತ್ತು ಕಲಾವಿದರ ಸಂಘಕ್ಕೆ ಸಿಗಬೇಕಾದಂಥ ಮಾನ್ಯತೆನೂ ಇಲ್ಲ, ಅಥವಾ ಕಲಾವಿದರ ಸಂಘ ಎಲ್ಲಿದೆ, ಅಲ್ಲಿ ಏನು ನಡೀತಿದೆ ಅನ್ನೋದು ಪ್ರಶ್ನೆ. ನೀವೊಬ್ಬರು ಕಲಾವಿದರೆ, ಅದೇ ಸಂಘಕ್ಕೆ ಸೇರ್ಪಡೆಯಾಗಿರುವವರು. ಏನಾಗ್ತಿದೆ ಕಲಾವಿದರ ಸಂಘದಲ್ಲಿ? ಎಲೆಕ್ಷನ್ಸ್ಗಳು ನಡೆದಿಲ್ಲ, ಸೊ ಕಲಾವಿದರಿಗೆ ಸಿಗಬೇಕಾದಂಥ ಅದೇನು ಮಾನ್ಯತೆಗಳು ಸಿಗ್ತಾ ಇಲ್ಲ. ನಿಮಗೆ ಗೊತ್ತಿರುವಂಗೆ ಕಲಾವಿದರ ಸಂಘದ ಬಗ್ಗೆ. ಕಲಾವಿದರ ಸಂಘ ಚಾಮರಾಜಪೇಟೆಯಲ್ಲಿ ಇದೆ ಅನ್ನೋದಷ್ಟೇ ಗೊತ್ತು ನಮಗೆ. ಇವತ್ತಿಗೂ ಯಾವುದೇ ಒಂದು ಇನ್ವಿಟೇಷನ್ ನಮಗೆ ಬರಲ್ಲ. ಓಪನ್ ಆಗಿ ಹೇಳಬೇಕು ಅಂದರೆ ನಂದು 5 ಸಿನಿಮಾ ಆಯಿತು. ನಂದು ಪರ್ಸ್ನಲ್ಲಾಗಿ ಹೇಳ್ತಿದ್ದೀನಿ, ನಾನು ಬೇರೆ ಯಾರ್ದು ಅಲ್ಲದೆ. ಏನೂ ಗೊತ್ತಿಲ್ಲ ನಮಗೆ. ದೆನ್ ಸಿನಿಮಾದಲ್ಲೆಲ್ಲೋ ಒಂಚೂರು ನಮಗೆ ಪೇಮೆಂಟು ಇಲ್ಲ ಒಂದು ಏನೋ ಪ್ರಾಬ್ಲಮ್ ಆಗುತ್ತೆ. ನನಗೆ ಲಾಸ್ಟ್ ಸಿನಿಮಾದಲ್ಲಿ ಕಾಲ್ ಡ್ಯಾಮೇಜ್ ಆಯಿತು, ಲಿಗಮೆಂಟ್ ಕಟ್ಟಾಗಿ ACL ಕಟ್ಟಾಗ್ಬಿಡ್ತು. ಸೊ ಯಾರಿಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಮತ್ತು ಕೆಲವೊಂದಷ್ಟು ಫಂಕ್ಷನ್ಸ್ಗಳು ಅದು ಇದು ಏನೇನೋ ಹೇಳ್ತಾರಲ್ಲ, ಅದು ನಮ್ಗೆ ಕರೆದೇ ಇರಲ್ಲ, ನಮಗೆ ವಿಷಯನೇ ಗೊತ್ತಿಲ್ಲ. ಮೇ ಬಿ ಅವ್ರ ಪ್ರಕಾರ ನಾವು ಕಲಾವಿದರಲ್ವೇನೋ ಗೊತ್ತಿಲ್ಲ, ಮೇ ಬಿ ಇಲ್ಲ ಎಲಿಜಿಬಲ್ ಆಗಿಲ್ವೇನೋ ನಾವು, ಮೇ ಬಿ ಇನ್ನೂ ಒಂದು 10 ಸಿನಿಮಾ ಆಗಿ ಹೆಸರು ಎಲ್ಲ ಬಂದು ಆಮೇಲೆ ನಮ್ಮನ್ನು ಕರಿಬೋದು, ಗೊತ್ತಿಲ್ಲ ಅದು. ಸೊ ಹಾಗಾಗಿ ನಾನು ಅದನ್ನು ಮಾತಾಡೋಕ್ಕೆ ಆಗಲ್ಲ, ಆ ವಿಷಯನೇ ಗೊತ್ತಿಲ್ವಲ್ಲ ನನಗೆ. ಇದ್ರ ಬಗ್ಗೆ ಯಾವತ್ತಾದರೂ ವಿಚಾರಿಸಿದ್ರಾ? ಇಲ್ಲ, ವಿಚಾರಿಸಿದ್ದೀನಿ ನಾನು ಅದನ್ನು. ಇದಕ್ಕೆ ಯಾವ ಥರ ಮೆಂಬರ್ ಆಗೋದು ನಾನು ಏನು ಅಂತ ರಾಕ್ಲೈನ್ ಸರ್ ಹತ್ರ ಮಾತಾಡಿದ್ದೀನಿ. ರಾಕ್ಲೈನ್ ಮೆಂಬರ್ ಆಗೋದಕ್ಕೆ ಏನೋ 5 lakhs ಏನೋ ಇದೆ, ಮೇ ಬಿ ಮೆಂಬರ್ಶಿಪ್ದು ಏನೋ 5 lakhs ಇದೆ ಅಂತ ಹೇಳಿದರು. 5 ಲಕ್ಷ ಕಟ್ಟಿ ಈಗ ನಾನು ಹೇಗೆ ಮೆಂಬರ್ ಆಗೋಕ್ಕಾಗತ್ತೆ? ಇದಕ್ಕೆ ಸಿನಿಮಾದಲ್ಲಿ ಕೊಡೋ ಪೇಮೆಂಟ್ಗಳೇ ಕರೆಕ್ಟಾಗಿ ಕೊಡೋದಿಲ್ಲ, ಅದರಲ್ಲಿ 5 ಲಕ್ಷ ತಂದು ನಾನು ಕಟ್ಟಿ ಈ ಸಂಘಕ್ಕೆ. ಸೊ ನೆಕ್ಸ್ಟ್ ನನಗೇನಾರು ಶೂಟಿಂಗ್ ಸ್ಪಾಟಲ್ಲಿ ಏನಾರು ಆದಾಗ ಇವ್ರು ನನ್ನ ನೋಡ್ಕೊತಾರಾ, ಇಲ್ಲ ಏನು ಮೆಡಿಕಲ್ ಇದೆಯಾ, ಇಲ್ಲ ಏನಿದೆ ನನಗೆ ಗೊತ್ತೇ ಇಲ್ವಲ್ಲ ಅದು. ಸೊ ದೆನ್ 5 lakhs ನಾನೇನು ಕೊಡಬೇಕು ಅಂತ ನೀವು ಯಾವತ್ತೂ ಕೇಳಲಿಲ್ವಾ? ಪ್ರಶ್ನೆ ಮಾಡುವಂಥ ಯಾರು ಕೇಳಿ? ಯಾರಿದ್ದಾರೆ ಕಲಾವಿದರ ಸಂಘದಲ್ಲಿ? ನಿಮ್ಮ ಪ್ರಕಾರ ಯಾರಿದ್ದಾರೆ? ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅದೇ ನಿಮ್ಮ ಪ್ರಕಾರ ಯಾರಿದ್ದಾರೆ? ಪ್ರಕಾರ ಎಲ್ಲಿ ಎಲೆಕ್ಷನ್ನೇ ನಡೆದಿಲ್ಲ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಕಲಾವಿದರ ಸಂಘಕ್ಕೆ ಹೋದರೆ ಯಾರೋ ಒಬ್ರು ವಾಚ್ಮನ್ ಇರ್ತಾರೆ, ಮೇಲ್ಗಡೆ ಹೋದರೆ ಯಾರೋ ಒಬ್ರು ಲೇಡಿ ಓಡಾಡ್ತಿರ್ತಾರೆ. ಓಡಾಡಾಯ್ತು ಅದೆಲ್ಲ 4-5 years ಬ್ಯಾಕೆ ಬಿಟ್ಬಿಟ್ಟಿದ್ದೀವಿ. ನಾನೊಬ್ಬ ಹೀರೋ ಆಗಬೇಕು ಅಂದಾಗ ನಿಮ್ಮ ತಂದೆ ಏನು ಅಂದಿದ್ರು? ನಿಮಗೆ ಏನಾದರೂ ಸಜೆಷನ್ ಕೊಟ್ರಾ, ಅಥವಾ ಬೇಡಪ್ಪ ಸಿನಿಮಾ ಇಂಡಸ್ಟ್ರಿನೇ ಸಿನಿಮಾನೇ ಬೇಡ ಅಂತ ನಮ್ಮನ್ನು ದೂರ ಇಟ್ಟಿತ್ತು? ಆಗ ನೋಡೋಕೆ ಹೋದರೆ ನಾನು ಮಾಸ್ಟರ್ಸೇ ಮಾಡಿಸ್ತಿರ್ಲಿಲ್ಲ, ನಾನು ಮಾಡ್ತಾನೆ ಇರಲಿಲ್ಲ. ಸೊ ಒನ್ಸು ಸಿನಿಮಾ ಬಂದು ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿ ಸಿನಿಮಾನ ಥಿಯೇಟರಲ್ಲಿ ನೋಡಿದಾಗಲೇ ನಮ್ಮ ತಂದೆ ಮೇಲೆ ನನ್ನ ಮೇಲೆ ಜವಾಬ್ದಾರಿ ಬಂದಿದ್ದು, ನಂಬಿಕೆ ಬಂದಿದ್ದು. ಆಫ್ಟರ್ ಕಾಲೇಜ್ ನಿಮಗೆ ಇಡೀ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳೋ ಅಂಥ ಟೈಮ್ ಅದು. ನಾವು ಅರ್ನ್ ಮಾಡಬೇಕು. ಈ ಅರ್ನ್ ಮಾಡದೇ ಇರೋ ಟೈಮಲ್ಲಿ ನಾನು ಹೋಗಿ ಫೈಟ್ ಕಲಿತಿದ್ದೀನಿ, ಕಲರಿ ಫೈಟ್ ಕಲಿತಿದ್ದೀನಿ, ಜಿಮ್ನಾಸ್ಟಿಕ್ ಕಲಿತಿದ್ದೀನಿ. ಅಂದರೆ ಏನು ಮಾಡ್ತಿದ್ದೇನೆ ಅನ್ನೋದು ಗೊತ್ತಿಲ್ಲ, ಯಾವ ಸಿನಿಮಾಗೋಸ್ಕರ ಮಾಡ್ತಿದ್ದೇನೆ ಅನ್ನೋದು ಗೊತ್ತಿಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ಹಾಳಾಗಿದ್ದಾನೆ ಮೇ ಬಿ ಅಂದ್ಕೊಂಡು ಸುಮಾರು ದಿನ ನಾನು ಏನು ಮಾಡ್ತಿದ್ದೀನಿ, ಸುಮಾರು ದಿನ ಅಲ್ಲ ಸುಮಾರು ವರ್ಷ ಏನು ಮಾಡ್ತಿದ್ದೇನೆ ಅನ್ನೋದು ಗೊತ್ತಿರಲಿಲ್ಲ. ಸಮ್ಟೈಮ್ಸ್ ಅವಾಗ ಹೇಳೋರು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡು, ಪರ್ಡೆ ಆದರೂ ದುಡ್ಡು ಬರುತ್ತೆ, ಇದೇನು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ. ಅದನ್ನೆಲ್ಲ ಮೀರಿ ಒಂದು ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಆಯಿತು. ರಿಲೀಸ್ ಆದಮೇಲೆ ಫೆಬ್ರವರಿ 2020 ನಾನು ಏನು ಮಾಡ್ತಿದ್ದೀನಿ ಅಂತ ನಮ್ಮ ಇಡೀ ಫ್ಯಾಮಿಲಿ ಗೊತ್ತಾಗಿದ್ದು. ಡಿಂಗ್ರಿ ನಾಗರಾಜನ್ ಮಗ ಅನ್ನೋ ಕಾರಣಕ್ಕೆ ನಿಮಗೆ ಈಸಿಯಾಗಿ ಇಂಡಸ್ಟ್ರಿಗೆ ಬರೋಕ್ಕಾಯ್ತಾ, ಅಥವಾ ಕಷ್ಟನೂ ಆಯ್ತಾ? ಹೇಗೆ? ಈಸಿಯಾಗಿ ಯಾರಿಗೂ ಬರೋಕ್ಕಾಗಲ್ಲ. ಸೈಕಲ್ ಹೊಡೆದ್ರಾ? ಸೈಕಲ್ ಸ್ಟ್ಯಾಂಡ್ ಹಾಕೊಂಡೇ ಹೊಡೆದಿದ್ದೀವಿ. ಸ್ಟ್ಯಾಂಡ್ ಹಾಕೊಂಡು ಹೋದ್ರೆ ಏನು ಗೊತ್ತಾ, ನಾವು ಮೂನೇ ಆಗಲ್ಲ, ನಿಂತಲೇ ನಿಂತಿರ್ತೀವಿ. ಸೊ ಹಂಗೆ ನೋಡೋಕೆ ಹೋದರೆ ನಾನು 2013-14 ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನನ್ನ ಸಿನಿಮಾ ಅಂತ ಆಗಿದ್ದೆ 2020. ಒಂದು 7 years, ಅಷ್ಟೊಂದು ವರ್ಷ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತು. ಸೊ ಅದೆಲ್ಲ ಆಗೋದೇ ಇಲ್ಲ. ತಂದೆ ಹೆಸರು ಭಾರವೂ ಹೌದು, ಜವಾಬ್ದಾರಿ ಹೌದು ನನ್ನ ಪ್ರಕಾರ. ನೀವೇನಂತೀರಾ ಅಂತ? ಹಿಸ್ಟಾರಿಕಲ್ ಸಿನಿಮಾ ಅದಕ್ಕೆ ತೊಗೊಂಡಿದ್ದು ನಾನು. ಫಸ್ಟ್ ಶಾಟು ಇಲ್ಲಿ ದರ್ಶನ್ ಸರ್ ಇದ್ದಾರೆ, ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ಬಾಹುಬಲಿ ಕಾಲಕೇಯ ಇದ್ದಾರೆ, ಹರಿಪ್ರಿಯ ಅವರಿದ್ದಾರೆ. ಹ್ಯೂಜ್ ಸೆಟಪ್ಪು, ಒಂದು 200-300 ಜನ, ಎಲ್ಲರ ಕಣ್ಣು ನನ್ನ ಮೇಲಿದೆ. ಏನು ಮಾಡ್ತಾನೆ ಇವತ್ತು, ಈ ಒಂದು ಜವಾಬ್ದಾರಿ, ಇವತ್ತು ನಿರ್ಧಾರ ಮಾಡೋಣ ಈ ಒಂದು ಕೆರಿಯರ್ನ, ಆ ಥರ ಇದೆ. ಇನ್ ಕೇಸ್ ನಾನೇನಾದರೂ ಅಲ್ಲಿ ಮಾಡಲಿಲ್ಲ ಅಂದರೆ ನಾನು ಕಟ್ಟಾಗಿ ಬೇರೆ ಹೀರೋ ಬರೋ ಚಾನ್ಸಸ್ ಇತ್ತು. ಇದಿಷ್ಟು ಪ್ರೆಷರ್ನ ನಾವು ತೊಗೊಂಡು ಆ್ಯಕ್ಟ್ ಮಾಡಿ ನಿಂತು ಆ ಸಿನಿಮಾನ ರಿಲೀಸ್ ಮಾಡಿ ಥಿಯೇಟ್ರಿಗೆ ತರೋ ಅಷ್ಟೊತ್ತಿಗೆ ಅರ್ಧ ಪ್ರಾಣ ಹೋಗ್ಬಿಟ್ಟಿರುತ್ತೆ ನಮ್ಮದು. ಸೊ ತುಂಬ ಭಾರನೇ ಅದು ಆ್ಯಕ್ಚುಲಿ. ಸೊ ನೀವು ಅಂದ್ಕೊಂಡಂಗೆ ನಿಮ್ಮ ಸಿನಿಮಾ, ನೀವು ತುಂಬ ಕಂಡ್ಕೊಂಡಿರ್ತೀರ. ಫಸ್ಟ್ ಸಿನಿಮಾ ಬರ್ತಿದ್ದೆ ಅಂದಾಗ ಈ ಥರ ಬರುತ್ತೆ, ಹಿಸ್ಟೋರಿಕಲ್ ಸಿನಿಮಾ, ಜನ ಒಪ್ಕೋತಾರೆ, ಆರ್ಟಿಸ್ಟ್ಗಳು ಅದರಲ್ಲಿದ್ದಾರೆ ಅಂತ. ಬಟ್ ನೀವು ಅಂದ್ಕೊಂಡಂಗೆ ಆಗಲ್ಲ. ಮೊದಲನೇ ಸಿನಿಮಾ ಅಲ್ಲ, ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ. ಬರ್ತಾರೆ, ಒಂದು ಫ್ರೈಡೇ ಡೇಟ್ ಹೇಳ್ತಾರೆ, ಇವತ್ತು ಸೂಪರ್ ಆಗಿದೆ, ಇವತ್ತಿಂದ ನೀನು ಸೂಪರ್ ಸ್ಟಾರ್ ಅಂತಾರೆ. ಆ ವೀಕ್ ಇದೆ ಗೊತ್ತಾ, ಮಂಡೇಯಿಂದ
ನಿಮ್ಮ ಜೊತೆಗೆ ಇನ್ನೊಂದು 3 ಸಿನಿಮಾ ಬರ್ತಿದೆ ಅಂತಾರೆ, 3 5 ಆಗುತ್ತೆ, 5 10 ಆಗುತ್ತೆ, 11 12 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಇಲ್ಲಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ. ನಾನೇನು ಹೇಳೋದು ಅಂದರೆ ನಮ್ಮ 1 ವರ್ಷದ 2 ವರ್ಷದ ಎಫರ್ಟು ಒಂದು ಫ್ರೈಡಲ್ಲಿ ಹಿಂಗೆ ಹೊಡೆದಾಕ್ತಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ಕೂಡ ಮೊನ್ನೆ ಹೇಳ್ತಿದ್ರು, ಮೊನ್ನೆ ನಿಮಗೆ ತರುಣ್ ಶಿವಪ್ಪ ಅವ್ರದ್ದು ಚೂಮಂತರ್ ಪಿಕ್ಚರ್ಗೂ ಪ್ರಾಬ್ಲಮ್ ಆಗಿತ್ತು. ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಅದು ನಂಬರ್ ಆಫ್ ರಿಲೀಸ್ಗಳು, ಥಿಯೇಟರ್ಸ್ಗಳು ಕೊಡಲ್ಲ, ಸ್ಕ್ರೀನ್ಗಳು ಕೊಡಲ್ಲ, ಶೋಗಳು ಇನ್ಕ್ರೀಸ್ ಆಗಲ್ಲ. ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಫ್ಯಾಮಿಲಿಯವರು ಹೋಗೋಕ್ಕೇ ಸಂಜೆ ಆದರೂ ಹೋಗ್ಬೇಕಲ್ಲ, ಅಲ್ಲಿವರೆಗಾದರೂ ಸಿನಿಮಾ ಇರಬೇಕಲ್ಲ, ಅಲ್ಲೇ ತೆಗೆದುಬಿಡ್ತಾರೆ. ಇದಿಷ್ಟು ಪ್ರಾಬ್ಲಮ್ ಆಗ್ತಿದೆ. ಇದೇನಕ್ಕೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ನನ್ನ ಜನ್ರೇಷನ್ ನಡೀತಿರೋ ಪ್ರತಿಯೊಬ್ಬ ಹೀರೋಗಳಿಗೂ ಇದೇ ಆಗ್ತಿದೆ. ಇದನ್ನು ಮಾತಾಡೋರು, ಓಪನಾಗಿ ಮಾತಾಡೋರು ಯಾರೂ ಇಲ್ಲ. ದೆನ್ ಅದಕ್ಕೆ ನಮ್ಮದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೋ ಮಿಸ್ ಆಗ್ತಿತ್ತಲ್ಲ ಏನೇನೋ, ಅದೆಲ್ಲ ಏನೂ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಇದರಲ್ಲಿ ತುಂಬ ಕಾನ್ಷಿಯಸ್ ಆಗಿ ತುಂಬ ನೀಟಾಗಿ ಸಿನಿಮಾಗಳನ್ನ ಮಾಡ್ತಾಯಿದ್ದೀವಿ. ಸೊ ಪ್ರತಿ ಸಾರಿನೂ ಅನಿಸುತ್ತೆ, ಅಂದರೆ ಯಾರ್ದು ತಪ್ಪಲ್ಲ ಅದು. ಯಾರೋ ದುಡ್ಡು ಹಾಕೋರಿಗೆ 100 ಜನ ಕಾಯ್ತಾ ಇರ್ತಾರೆ ಅವ್ರ ಕಮೆಂಟ್ಗೋಸ್ಕರ. ಅವರು 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಪಬ್ಲಿಸಿಟಿನೇ ನಿಮಗೆ ಮಾಡೋಕ್ಕಾಗೋದು, ನೀವು ಕೋಟಿ ರೂಪಾಯಿ ಕೊಟ್ಟರೆ ಕೋಟಿ ರೂಪಾಯಿ ಪಬ್ಲಿಸಿಟಿನೇ ಮಾಡೋಕ್ಕಾಗೋದು. ಸೊ ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿ ನಾವು ನಿಂತಿರ್ತೀವಲ್ಲ, ಸೊ ಅದು ಕಷ್ಟ ಆಗ್ತಿದೆ. ಪ್ರಣಯಮ್ ಆಗಿರ್ಬೋದು, ಗಜರಾಮ್ ಆಗಿರ್ಬೋದು, ಇದೆಲ್ಲ ನೀವು ಗೆಲ್ಲಬೇಕು ಅಥವಾ ನಾನು ಸ್ಟೇಬಲ್ ಆಗಿ ನಿಲ್ಲಬೇಕು ಅಂತ ಹೋರಾಡಿದಂಥ ಸಿನಿಮಾಗಳು. ಬಟ್ ಅಂದ್ಕೊಂಡಂಗೆ ಆಗಲ್ಲ. ಆ ಕ್ಷಣಕ್ಕೆ ನಿಮಗನ್ಸಿದ್ದೇನು? ನೀವು ಎಡವಿದ್ದೆಲ್ಲಿ? ಎಲ್ಲದರಲ್ಲೂ ಆ ನೋವು ಇದೆಯಾ ಇವತ್ತು? ತುಂಬ ನೋವಿದೆ. ನಿಮಗೆ ಪಕ್ಕದ ಸ್ಟೇಟ್ಗಳಲ್ಲಿ ನೋಡಿದ್ರೆ ರಜನಿಕಾಂತ್ ಸರ್ ಇವತ್ತು ಆ್ಯಕ್ಟ್ ಮಾಡ್ತಿದ್ದಾರೆ, ಸೂಪರ್ ಸ್ಟಾರ್ಗಳು ಆ್ಯಕ್ಟ್ ಮಾಡ್ತಿದ್ದಾರೆ, ಸ್ಟಾರ್ಗಳು ಆ್ಯಕ್ಟ್ ಮಾಡ್ತಿದ್ದಾರೆ, ಕಮಿಡಿಯನ್ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ. ಅದಲ್ಲದೆ ಹೊಸ ಹುಡುಗರು ಸಿನಿಮಾ ಒಂದು 7-8 ಕ್ಯಾಟಗರೀಸ್ ಇದ್ದಾರೆ, ನಮ್ಮಲ್ಲಿ ಇಲ್ಲ ಅದು. ದೆನ್ ಮಲಯಾಳಂ ತೊಗೊಂಡ್ರೆ ನಿಮಗೆ ಎಲ್ಲನೂ ಸೂಪರ್ ಹಿಟ್ಟೆ ಸಿನಿಮಾ. ಅಲ್ಲಿ ಅವ್ರ ಫೇಸೇ ಗೊತ್ತಿಲ್ಲ ನಮಗೆ, ನಮ್ಮವ್ರೋಗಿ ಸಿನಿಮಾ ನೋಡ್ತಿದ್ದಾರೆ. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಒಂದು ವರ್ಷ ಒಂದು ಹಿಟ್ ಸಿನಿಮಾ ಬಂತಾ ಅದನ್ನೇ ಖುಷಿ ಪಟ್ಕೊಂಡು ಅದನ್ನೇ ಸೆಲೆಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾನ ನೋಡ್ಕೊಂಡು ಒಂದು 200-300 ಸಿನಿಮಾನ ಬಿಟ್ಬಿಡ್ತಿದ್ದಾರೆ. ಆ ಟೈಮಲ್ಲೇ ನಾವೆಲ್ಲ ನಮ್ಮ ಸಿನಿಮಾಗಳೆಲ್ಲ ಹಾಗೆ ಸೈಡ್ ಲೈನ್ ಆಗೋಗಿದ್ದು.